ನಮಸ್ಕಾರ ಮೀಡಿಯಾದವ್ರಿಗೆ. ಒಂದು ವಿಷಯ, ನಾವು ಕ್ರಿಕೆಟ್ ವಿಷಯದಲ್ಲಿ ABCDನೂ ಗೊತ್ತಿಲ್ಲ, ಆದರೂ ಸಹ ನಮಗೆ ಶ್ರದ್ಧೆ ಇಲ್ದಿದ್ರು ಕೂಡ ಇಲ್ಲಿ ನೋಡಿದ್ರೆ ಸ್ಪಿರಿಟು ನಮ್ಮ ಸ್ಟೇಟಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಚಿಕ್ಕ ಮಗುವಿಂದ ದೊಡ್ಡವ್ರಿಗೂ ಆಸಕ್ತಿ ಇದೆ. ಈ ಸಾರಿ ನಮ್ಮ RCB ತಂಡದವರು ಫೈನಲ್ ಬಂದಿರೋದು ಒಂದು ವಿಶೇಷತೆ. ಅವರು ಗೆಲ್ಲೇ ಗೆಲ್ತಾರೆ ಅನ್ನೋ ಅಭಿಮಾನದ ಜನ ಬಹಳ ಜಾಸ್ತಿ ಇದ್ದಾರೆ. ಎಲ್ಲರೂ ಕಾದು ನೋಡ್ತಾ ಇದ್ದಾರೆ. ಇವತ್ತು ದಿನ ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಬೇರೆ ಸ್ಟೇಟ್ಗಳಲ್ಲಿನೂ ಎಲ್ಲ ಫ್ರೆಂಡ್ಶಿಪ್ ಗ್ರೂಪ್ ಮಾಡಿಕೊಂಡು ಎಲ್ಲ ಟೆಂಟ್ಗಳು ಹಾಕ್ಕೊಂಡು ರಾತ್ರಿ ಎಲ್ಲ ಕಾಯ್ತಾರೆ. ಅವ್ರು ಆದ್ಮೇಲೆ ಅವ್ರಿಗೆ ನಿದ್ದೆನೇ ಬರಲ್ಲ, ಅಷ್ಟೊಂದು ಕ್ರೇಜಿಯಾಗಿ ಇದನ್ನ ನೋಡ್ಬೇಕು ಅಂತ ಎಲ್ಲ ಕಾಯ್ತಾವ್ರೆ. ಇವತ್ತು ದಿನ ಇನ್ನು ಕಾಲ ಒಂದೊಂದು ಗಳಿಯನ್ನು ಕಳೆಯೋದು ಈ ಪ್ಲೇಯರ್ಸ್ಗೆ ಕಷ್ಟ ಆಗಿದೆ. ಪ್ಲೇಯರ್ಸೇ ಅಲ್ಲ, ಆಟ ಆಡದೇ ಇರೋರ್ಗೂ ಸಹ ಆಸಕ್ತಿ ಜಾಸ್ತಿ ಆಗಿದೆ. ಅಲ್ಲಿ ಮನೆ ಕೆಲಸ ಮಾಡ್ಕೊಂಡಿರೋರ್ಗು ಕೆಲಸ ಬಿಟ್ಬಿಟ್ಟು ಇದನ್ನ ನೋಡ್ಬೇಕು ಅನ್ನೋ ಆಸಕ್ತಿ ತುಂಬಿದೆ. ನಾಳೆ ದಿವಸ ಯಾರು ಆ ಟೈಮಲ್ಲಿ ಕೆಲಸ ಮಾಡಲ್ಲ. ಅಷ್ಟೇ ಅಲ್ಲ, ಆ ಟೈಮಲ್ಲಿ ಹೊರಗಡೆ ಯಾರು ಓಡಾಡಲ್ಲ, ಅಷ್ಟೊಂದು ನಿಶ್ಶಬ್ದವಾಗಿ ಕೇಳ್ತಾರೆ. ಎಲ್ಲ ಫೈನಲ್ ಆಗಿ RCB ಗೆದ್ದು ಬಿಟ್ರೆ ನಮ್ಮ ಕರ್ನಾಟಕ ಪೂರ್ತಿ ಎಲ್ಲ ಪಟಾಕಿಗಳು ಹೊಡೆದು ಹಬ್ಬದ ಆಚರಣೆ ಮಾಡ್ತಾರೆ. ಅಷ್ಟು ಸಂಭ್ರಮ ಆಚರಣೆ ಎಷ್ಟು ಮಾಡ್ತಾರೆ ಅಂದ್ರೆ ನೀವು ಕೂಡ ಗಾಬರಿ ಆಗ್ಬಿಡ್ತೀರಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ನಮ್ಮ RCB ಅಲ್ಲಿ ಎಲ್ಲಾರು ಬಹಳ ಉತ್ಸುಕರಾಗಿದ್ದಾರೆ. ಗೆದ್ದೇ ಗೆಲ್ತಾರೆ, ಗೆಲ್ಲಲಿ ಅಂತ ಹಾರೈಸ್ತೀವಿ. ಈ ಎರಡು ಮಾತು ಹೇಳಿ ಅಂತ. ಮ್ಯಾಚ್ ಲಾಸ್ಟ್ ಟೈಮು ನಾವು ಗೆದ್ದಿದ್ದು, ಈ ಸತಿ ನಮ್ಮದೇ ಕಪ್ಪು ಗ್ಯಾರಂಟಿ. ವಿರಾಟ್ ಕೊಹ್ಲಿ, ಅವನು ಭುವನೇಶ್ವರ್ ಕುಮಾರು, ಸಾಲ್ಟು, ಡೇವಿಡ್ ಅವರೆಲ್ಲ ಒಳ್ಳೆ ಫಾರಮಲ್ಲಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಹೆಚ್ಚು ಫ್ಯಾನ್ಸ್ ಇರೋದು RCBಗೆ. ಅಂದರೆ ನೀವು ಯಾವುದೇ ಸ್ಟೇಟಲ್ಲೂ ಎಲ್ಲ ಸ್ಟೇಟಲ್ಲೂ ಒಂದೊಂದು ಸ್ಟೇಟಲ್ಲಿ ಇರ್ತಾರೆ, ಆದರೆ RCBಗೆ ಎಲ್ಲ ಸ್ಟೇಟಲ್ಲೂ ಇಡೀ ವರ್ಲ್ಡಲ್ಲೇ ಇದ್ದಾರೆ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಹಂಗಿದೆ. ಭಾಳ ದಿನಗಳಿಂದ ಲಾಸ್ಟ್ ಟೈಮು ಕಪ್ ಬಂದಿತ್ತು, ಈ ಸತಿನೂ ಬರ್ತದೆ. ನಾನು ಹೇಳೋದು ಏನಂದರೆ ಪ್ರೇಕ್ಷಕರಿಗೆ ಮತ್ತು ಅಭಿಮಾನಿಗಳಿಗೆ ಅತಿರೇಕ ಮಾಡೋಕ್ಕೆ ಹೋಗ್ಬಿಟ್ರೆ. ಲಾಸ್ಟ್ ಟೈಮ್ ಅತಿರೇಕ ಗೆದ್ದೇ ಗೆಲ್ತಾರೆ, ಕಪ್ ಬಂದ ಮೇಲೆ ಅತಿರೇಕ ಮಾಡೋಕ್ಕೆ ಹೋಗೋದು, ಸಾವು ನೋವು ಸಂಭವಿಸೋದು. ಯಾಕಂದರೆ ಯುವಕರೇ ಜಾಸ್ತಿ, ಯುವತಿಯರು ಜಾಸ್ತಿ ಇದು ಮಾಡ್ತಾರೆ. ದಯವಿಟ್ಟು ಈ ಸತಿನೂ ಕಪ್ ನಮ್ಮದೇ ಬರ್ತದೆ. ಅಭಿಮಾನಿಗಳಿಗೆ ಅತಿರೇಕ ನೋಡ್ಸೋಕ್ಕೆ ಹೋಗ್ಬೇಡ್ರಿ. ಈ ಸತಿನೂ ನಮ್ಮದೇ ಕಪ್ಪು. ನಂದು ಏನಂದರೆ RCB ಮ್ಯಾನೇಜ್ಮೆಂಟಲ್ಲಿ ನನ್ನ ಮನವಿ ಏನಂದರೆ, RCB ಅನ್ನೋದು ಬೆಂಗಳೂರು ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದು ಪ್ಲೇಯರ್ಸ್ನ ತಗೊಬೇಕು ನೆಕ್ಸ್ಟು. ಅದಿದ್ದಾಗ ಇನ್ನೂ ಜಾಸ್ತಿ ಅಭಿಮಾನಿಗಳಾಗ್ತಾರೆ ಕರ್ನಾಟಕದಲ್ಲಿ. ಅಂದರೆ ಕರ್ನಾಟಕದಲ್ಲಿ ಎಷ್ಟು ಅಭಿಮಾನಿಗಳಿದ್ದಾರೆ ಅಂದರೆ RCBಗೆ ನಮ್ಮದೇ ಅದು RCB ಅಂತ ಬಿಹೇವ್ ಮಾಡ್ತಾರೆ. ದಯವಿಟ್ಟು ಇನ್ನೊಂದು ಸತಿ ನಾನು RCB ಮ್ಯಾನೇಜ್ಮೆಂಟಲ್ಲಿ ಕೇಳ್ಕೊತಾ ಇದ್ದೀನಿ, ಕರ್ನಾಟಕ ಪ್ಲೇಯರ್ಗಳನ್ನ ಸ್ವಲ್ಪ ನೆಕ್ಸ್ಟ್ ಆದರೂ ತಗೊಳ್ಳಿ. ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದಾರೆ, KL ರಾಹುಲ್ ಅಂದೆ, ಮತ್ತು ಇನ್ನೂ ಬೇರೆ ಜನಗಳಿದ್ದಾರೆ, ಬೇರೆ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನೆಲ್ಲ ತಗೊಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕಪ್ ನಮ್ಮದೇ. ಅದೇ ರೀತಿ ನಮ್ಮ ಈ ಹೊಸಕೋಟೆಯಲ್ಲಿ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ನಮ್ಮ MLA ಅವರು ಮತ್ತು ಅವರ ಅಭಿಮಾನಿ SBG ತಂಡದ ವತಿಯಿಂದ ಇಲ್ಲಿ ಒಂದು ದೊಡ್ಡದು ಒಂದು TV ಹಾಕಿ ಇಲ್ಲೇ ನೋಡೋಂಗೆ, ಓಪನ್ ಪ್ಲೇಸಲ್ಲಿ ನೋಡೋಂಗೆ ಮಾಡ್ತಾಯಿದ್ದಾರೆ. ಮತ್ತು ತಿಂಡಿ ಎಲ್ಲ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಹೈಸ್ಕೂಲ್ ಫೀಲ್ಡಿಗೆ ಬರ್ರಿ. ನಾಳೆ ಆರಾಮಾಗಿ ಕೂತ್ಕೊಂಡು ಗಾಳಿ ಬೆಳಕು ಎಲ್ಲ ಇರ್ತದೆ, ನೋಡ್ರಿ. RCBಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೇನೆ. ಜೈ RCB. ರಾಯಲ್ ಚಾಲೆಂಜರ್ಸು ಏನು ಇತಿಹಾಸ ದಾಖಲೆ ಮಾಡುವಂಥದ್ದು, ಕಳೆದ ಬಾರಿ ಕೂಡ ಕಪ್ ಹೊಡೆದಿದ್ವಿ, ಈ ಸರಿ ಕಪ್ ನಮ್ಮದೇ ಅಂತ ಹೇಳಿ ವಿಚಾರ ಇದೆ. ಈ ಒಂದು ಮ್ಯಾಚ್ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಇವತ್ತು ರಾಜಸ್ಥಾನ್ ರಾಯಲ್ಸ್ ಮತ್ತು RCB ಎರಡೂ ತುಂಬ ಮತ್ತು ಜಿಜ್ಜಾದಿನ ಮ್ಯಾಚ್. ಅಂದರೆ ಎರಡು ಟೀಮು ತುಂಬ ಚೆನ್ನಾಗಿದೆ, ಎಲ್ಲ ಪ್ರಪಂಚ ಮಾಡಕ್ಕೆ ಬಂದರೆ. ಇರೋದ್ರೊಳಗಡೆ RCB ಒಳಗಡೆ ಆಲ್ರೌಂಡ್ ಅಂದರೆ ಫೀಲ್ಡಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಎಲ್ಲ ಲೆವೆಲ್ ನಾವು ಪರಿಪಕ್ವವಾದ ಒಂದು ಟೀಮ್ ಇದೆ. ಬಟ್ ಅದೇ ಥರದ RCB ಬ್ಯಾಟ್ಸ್ಮನ್ಗಳವ್ರೆ, ಕೆಲವು ಬೌಲರ್ಗಳವ್ರೆ. ಬಟ್ ಆದ್ದರಿಂದ ಈ ಜಿದ್ದಾದಿ ಮ್ಯಾಚ್ ಒಳಗಡೆ ನಮ್ಮ RCB 100% ಇನ್ನೊಂದು ಮತ್ತೊಂದು ಸಾರಿ ಕಪ್ ಗೆಲ್ಲುವಂಥ ಚಾನ್ಸಸ್ ಅನ್ಪಿಸಿದೆ. ಯಾಕಂದರೆ ನಮ್ಮಲ್ಲಿ ವಿರಾಟ್ ಕೊಹ್ಲಿ, ಪಟೇದಾರು, ಆಮೇಲೆ ಇವರು ಅಂತೀರ ಭುವನೇಶ್ವರ್ ಕುಮಾರು, ಆಮೇಲೆ ನಮ್ಮ ಕೃಣಾಲ್ ಪಾಂಡೆ, ಒಳ್ಳೊಳ್ಳೆ ಬೌಲರು, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದರಿಂದ ನಮ್ಮ ಟೀಮು 100% ಗೆಲ್ಲುವಂಥ ಚಾನ್ಸ್ ಇದೆ. ರಾಜಸ್ಥಾನ ಒಳಗಡೆ ಜಸ್ವಾಲ್ ಇರ್ಬೋದು, ಸೂರ್ಯವಂಶಿ ಇರ್ಬೋದು, ಕೆಲವು ಬ್ಯಾಟ್ಸ್ಮನ್ ಅವರೇ.
ಬಟ್ ಆದ್ರೂ ಅದಕ್ಕಿಂತ ಮೀರಿದಾಗ ಆಟದ ಒಂದು ಛಲ ನೋಡಿಸಿ ನಮ್ಮ ಟೀಮು ನಮ್ಮ ಕಪ್ಪನ್ನ ಗೆದ್ದು ವಾಪಸ್ ತರ್ತಾರೆ ಅನ್ನೋ ಒಂದು ನಮಗೆ ನಮ್ಮ ಮೇಲೆ ಇದೆ. ಈ ಸಾರಿ ಕಪ್ ಈ ಸಾರಿ 100% 100% ನಮ್ಮ ಬೆಂಗಳೂರು RCB ಕಪ್ ಗೆಲ್ಲುವಂತ ಚಾನ್ಸ್ 100% ಇದೆ, ಗೆದ್ದೇ ಗೆಲ್ಲುತ್ತೆ. ನೋಡಿ, ಮೊದಲನೇದಾಗಿ ಈ ಒಂದು RCB ಫೈನಲ್ ಬಂದಿದ್ದು ಬಹಳ ಸಂತೋಷ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಕಳೆದ ಬಾರಿ ಒಂದು 11 ಜನ ಏನು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹುತಾತ್ಮರಾದ ಅವರೆಲ್ಲರಿಗೂ ಒಂದು ಸ್ಮರಣೆ ಮಾಡ್ತೀನಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ. ಕಳೆದ ಬಾರಿ ನಮ್ಮ RCB ತಂಡ ಫೈನಲ್ಗೆ ಬಂತು, ರೋಚಕವಾಗಿದ್ದಿತ್ತು. ಅದೇ ರೀತಿ ಈ ಬಾರಿನೂ ಸಹ ಮೊದಲೇ ಸ್ಥಾನದಲ್ಲಿ ನಿಂತು ಫೈನಲ್ಗೆ ಬಂದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹೊಸಕೋಟೆಯಲ್ಲಿರುವಂಥ ನಾಗರಿಕರಿಗೆ ಬಹಳ ಸಂತೋಷದ ಈ ಸುದಿನ. ಯಾಕಂದ್ರೆ ಈ ನಮ್ಮ ಒಂದು ಹೊಸಕೋಟೆ ಚೆನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಕಳೆದ ಬಾರಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಶರತ್ ಬಚ್ಚೇಗೌಡರು ಮತ್ತು ಪ್ರತಿಭಾ ಮೇಡಮ್ ಅವರ ಸಹಕಾರದಿಂದ ಇಡೀ ಹೊಸಕೋಟೆ ತಾಲೂಕಿನ ಜನ ಬಂದು ನಮ್ಮ ಒಂದು ಈ ಕ್ರೀಡಾಂಗಣದಲ್ಲಿ ಒಂದು ಫೈನಲ್ ಮ್ಯಾಚ್ ವೀಕ್ಷಣೆ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ರು. ಅದಕ್ಕೆ ಮೊದಲನೇದಾಗಿ ನಾವು ಶರತ್ ಬಚ್ಚೇಗೌಡರಿಗೆ ನಮ್ಮ ಲಯನ್ಸ್ ರೆಬಲ್ ಲಯನ್ಸ್ ತಂಡದ ಪರವಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಆ ಒಂದು ಕ್ರೀಡೆಗೆ ಸ್ಕ್ರೀನ್ ಅಲ್ಲಿ ಎಲ್ಲ ನೋಡಬೇಕು ಅಂತ ಬಹಳ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಮೇಡಮ್ ಅವರು, ಪ್ರತಿಭಾ ಮೇಡಮ್ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಈ ಬಾರಿಯೂ ಸಹ ಫೈನಲ್ ವೀಕ್ಷಣೆ ಮಾಡೋದಕ್ಕೆ ಅವರು ತಮ್ಮ ತನು ಮನ ಧನ ಇವುಗಳೆಲ್ಲ ಸಹಕಾರದಿಂದ ಹೊಸಕೋಟೆಯ ಜನ ಕಳೆದ ಬಾರಿ ಒಂದು 10,000 ಜನಕ್ಕೂ ಅಧಿಕ ಜನ ಬಂದು ಪಂದ್ಯ ವೀಕ್ಷಣೆ ಮಾಡಿದ್ರು. ಈ ಬಾರಿ ಸಹ ನಮಗೆ ನಿರೀಕ್ಷೆಗೆ ಒಂದು 13,000 ರಿಂದ 15,000 ಜನ ಬರೋ ನಿರೀಕ್ಷೆ ಇದೆ. ನಮ್ಮ ಮೊದಲೇದಾಗಿ ದೇವರಲ್ಲಿ ಕೇಳ್ಕೊಳೋದು ಒಂದೇ, ಯಾವುದೇ ಕಾರಣಕ್ಕೂ ಮಳೆ ಬರೋದು ಬೇಡ, ಪಂದ್ಯ ನಿಲ್ಲೋದು ಬೇಡ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನೋಡ್ತಾ ಇರ್ತಾರೆ. ಆದ್ರಿಂದ ಈ ಬಾರಿ ನಮ್ಮ RCB ಕಪ್ ಹೊರದೇ ಹೊಡೆಯುತ್ತೆ. ಕಳೆದ ಬಾರಿ ಏನು ನಿರೀಕ್ಷೆ ಮಾಡಿದ್ರಿ, ಏನೆಲ್ಲ ಆಗಲ್ಲ ಅಂತ ಅನ್ಕೊಂಡು ಅದನ್ನ ಸಾಧನೆ ಮಾಡಿದೆ. ಈ ಬಾರಿ ಇನ್ನೂ ಹೆಚ್ಚಿನ ಬ್ಯಾಟಿಂಗ್ ನಲ್ಲಿ, ಬೌಲಿಂಗ್ ನಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ. ಭುವನೇಶ್ವರ್ ಕುಮಾರ್ ಅವರ ಒಂದು ಬೌಲಿಂಗ್ ಮೇಲೆ ಎಲ್ರಿಗೂ ಸಹ ಒಂದು ಆತ್ಮವಿಶ್ವಾಸ ಇದೆ. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಸಹ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಇದೀಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ RCB, ನಮ್ಮ ಕರ್ನಾಟಕದ RCB ಮೇಲೆ ಇಡೀ ನಮ್ಮ ಕರ್ನಾಟಕದ ಕೋಟ್ಯಾಂತರ ಜನ ಸಹ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಖಂಡಿತ RCB ಈ ಬಾರಿ ಒಂದು ಪಂದ್ಯನ ಗೆಲ್ತದೆ. ಆದ್ರಿಂದ ಈ ನಮ್ಮ ಹೊಸಕೋಟೆ ನಮ್ಮ ರೆಬಲ್ ಲಯನ್ಸ್ ತಂಡದಿಂದ ಸರಿಸುಮಾರು ಒಂದು 50 ಜನ ದಿನನಿತ್ಯ ಕ್ರಿಕೆಟ್ ಆಡ್ತೀರಿ. ಎಲ್ಲರೂ ಸಹ ಈ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಬರ್ತೀರಿ. ಒಳ್ಳೆ ಬಿಗ್ ಸ್ಕ್ರೀನ್ ಇರುತ್ತೆ. ಹೊಸಕೋಟೆಯ ಸಮಸ್ತ ನಾಗರಿಕರು ಸಹ ಬಂದು ಈ ಒಂದು ಸುದಿನ ಏನು ಭಾನುವಾರ ಇದೆಯೋ ಫೈನಲ್ ಮ್ಯಾಚ್ನ ಅದನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.